ನಮಸ್ತೆ ಎಲ್ಲರಿಗೂ. ಪ್ರತಿಕೇಶ್ ಕಿಚನ್ಗೆ ಸ್ವಾಗತ. ನಿಮಗೆ ಸಣ್ಣ ವಿಷಯವು ಬೇಗನೆ ಮರೆತು ಹೋಗುತ್ತಾ? ಹಾಗಾದರೆ ಈ ಎಲೆಯನ್ನು ಯಾವುದೇ ರೂಪದಲ್ಲಾದರೂ ಸೇವಿಸಿ, ನಿಮ್ಮ ನೆನಪಿನ ಶಕ್ತಿ ಹೆಚ್ಚುತ್ತದೆ. ಯಾವ ಎಲೆ ಗೊತ್ತಾ? ಅದೇ ಹಿತ್ತಲಲ್ಲಿ ಬೆಳೆಯುವ ಒಂದೆಲಗ. ನನ್ನ ಚಾನಲಲ್ಲಿ ಒಂದೆಲಗ ಚಟ್ನಿ, ಅದರ ಉಪಯೋಗಗಳು ಹಾಗೂ ಕೆಲವು ವೀಡಿಯೋಸ್ಗಳಿವೆ. ಒಮ್ಮೆ ನೋಡಿ. ಹಾಗೆ ಇವತ್ತು ಒಂದೆಲಗ ತಂಬುಳಿ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮಿಕ್ಸಿ ಜಾರಿಗೆ ಒಂದು 2 ಹಸಿಮೆಣಸಿನಕಾಯಿ, ಸ್ವಲ್ಪ ಪೆಪ್ಪರು, ಕಾಳುಮೆಣಸು, ಸ್ವಲ್ಪ ಜೀರಿಗೆ ಹಾಗೂ ಒಂದು ಮುಷ್ಟಿಯಷ್ಟು ನಾನು ಇಲ್ಲಿ ಒಂದೆಲಗ ಎಲೆಗಳನ್ನು ಹಾಕೋತಾ ಇದ್ದೀನಿ. ಬೇರು ಸಹಿತ ಹಾಕ್ಕೊಂಡಿದ್ದೀನಿ. ಜೊತೆಗೆ ಅರ್ಧ ಟೀ ಸ್ಪೂನ್ ಉಪ್ಪು ಹಾಗೂ ಒಂದು ಅರ್ಧ ಕಪ್ಪಿನಷ್ಟು ತೆಂಗಿನ ತುರಿನ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಮೊಸರು ಇದ್ದರೆ ನೀವು ಮೊಸರನ್ನು ಹಾಕಿ ಇದನ್ನು ರುಬ್ಕೋಬಹುದು. ನಾನಿಲ್ಲಿ ಮಜ್ಜಿಗೆನ ಹಾಕಿದ್ದೀನಿ, ಹಾಗಾಗಿ ಮೊಸರನ್ನು ಹಾಕ್ಕೊಂಡಿಲ್ಲ. ನೀವು ಮೊಸರು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಳಿ. ಜಾಸ್ತಿ ನೀರು ಹಾಕಕ್ಕೆ ಹೋಗಬೇಡಿ. ಹಾಗೆ ಈ ಎಲೆಯನ್ನು ಯಾವುದೇ ಕಾರಣಕ್ಕೂ ಬಿಸಿ ಮಾಡೋಕ್ಕೆ ಹೋಗಬೇಡಿ. ಇದು ಹಸಿನೇ ತಿನ್ನಬೇಕು. ಇದಕ್ಕೆ ನಾನಿವಾಗ ಸ್ವಲ್ಪ ಒಗ್ಗರಣೆ ಕೊಡ್ತಾ ಇದ್ದೀನಿ. ಇದಕ್ಕೆ ನಾನು 1 ಟೀ ಸ್ಪೂನಿನಷ್ಟು ತುಪ್ಪನ ತಗೊಂಡಿದ್ದೀನಿ. ಜೊತೆಗೆ ಒಂದು 1/4 ಟೀ ಸ್ಪೂನಿನಷ್ಟು ಜೀರಿಗೆ, 1/4 ಟೀ ಸ್ಪೂನಿನಷ್ಟು ಸಾಸಿವೆ ಹಾಕ್ಕೊಂಡು ಚಿಟಿಕೆ ಇಂಗು ಹಾಕೋತಾ ಇದ್ದೀನಿ. ಹಾಗೂ ಒಂದು 4 ರಿಂದ 5 ಕರಿಬೇವು ಎಲೆಗಳನ್ನು ಹಾಕಿ ಒಂದು ಮೆಣಸನ್ನು ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಈ ಒಗ್ಗರಣೆನ ನಾನಿವಾಗ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಇದಿಷ್ಟೇ. ಇದು ಜ್ಞಾಪಕ ಶಕ್ತಿಗೆ ತುಂಬ ಒಳ್ಳೆಯದು. ಒಂದ್ಸಲ ಟ್ರೈ ಮಾಡಿ. ಹಾಗೆ ಈ ಎಲೆಯನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮಕ್ಕಳಿಗೆ ಕೊಡೋದ್ರಿಂದ ಜ್ಞಾಪಕ ಶಕ್ತಿ ಹೆಚ್ಚುತ್ತದೆ. ನಮ್ಮ ಕಡೆ ಕೊಡ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.